ದಿನಗಳ ಹಿಂದೆ ನುಗ್ಗಾನಟ್ಟಿಯಲ್ಲಿ ಮಾರಣಾಂತಿಕ ಹಲ್ಲೆಯಾಗಿದ್ದ ಹಿನ್ನೆಲೆ ಕೊಲೆ ಆರೋಪದಲ್ಲಿ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿತ್ತು. ಕೊಲೆ ಮಾಹಿತಿ ಸಂಗ್ರಹಿಸಿದಾಗ ಮೇಲ್ನೋಟಕ್ಕೆ 5 ಯುವಕರು ಭಾಗಿಯಾಗಿದ್ದಾರೆ. ಆಕಾಶ್, ಪ್ರಕಾಶ್, ಮಲ್ಲಿಕಾರ್ಜುನ್, ಯಮನಪ್ಪ, ನೀಲಪ್ಪ ಆರೋಪಿಗಳು ಎಂದು ಬೆಳಗಾವಿ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಹೇಳಿದರು. 2 ದಿನಗಳ ಹಿಂದೆ ನಮ್ಮ ಮುರುಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ನುಗ್ಗಾನಟ್ಟಿಯಲ್ಲಿ ಸಂಜೆ ಸುಮಾರು 9:30-10 ಗಂಟೆ ನಡುವೆ ಒಂದು ಪ್ರಾಣಾಂತಿಕ ಹಲ್ಲೆ ಆಗಿತ್ತು ಬಸವರಾಜ್ ಅನ್ನೋ ವ್ಯಕ್ತಿಯ ಮೇಲೆ. ತದನಂತರ ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸಬೇಕಾದ್ರೆ ಆ ವ್ಯಕ್ತಿ ಮೃತ ಹೊಂದಿರೋದು ಗೊತ್ತಾಯಿತು. ಸುಮಾರು 11 ಗಂಟೆಗೆ ಈ ಮಾಹಿತಿ ನಮ್ಮ ಪೊಲೀಸ್ ಠಾಣೆಗೆ ಬರುತ್ತೆ. ಆವಾಗಲೇ ಮೃತ ವ್ಯಕ್ತಿಯನ್ನು ಗೋಕಾಕ್ ಆಸ್ಪತ್ರೆಗೆ ಸಾಗಿಸಿರ್ತಾರೆ. ಪೊಲೀಸರು ಅಲ್ಲಿ ಹೋಗಿ ಸ್ಥಳ ವಿಚಾರಣೆ ಮಾಡಿ ತದನಂತರ ಒಂದು ಕಂಪ್ಲೇಂಟ್ ತಗೊಂಡು ಒಂದು ಕೊಲೆ ಆರೋಪದಲ್ಲಿ ಒಂದು ಎಫ್ಐಆರ್ನ ಮಾಡ್ತಾರೆ. ತಕ್ಷಣ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಕೊಲೆ ಪ್ರಕರಣದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹಿಸಲಾಗಿ ಸುಮಾರು 5 ಜನ ಹುಡುಗರು ವಯಸ್ಕರು ಈ ಪ್ರಕರಣದಲ್ಲಿ ಭಾಗಿಯಾಗಿರೋದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆ ಪ್ರಕಾರವಾಗಿ ನಮ್ಮ ಮುರುಗೋಡು ಪೊಲೀಸ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ರಾಮದುರ್ಗ DSP ರವರು 3 ತಂಡಗಳನ್ನ ಫಾರ್ಮ್ ಮಾಡ್ತಾರೆ ಆರೋಪಿಗಳನ್ನ ಪತ್ತೆ ಮಾಡಲಿಕ್ಕೆ. ನನಗೆ ಪ್ರಾಥಮಿಕವಾಗಿ ಮಾಹಿತಿ ಇರುತ್ತೆ ಅವರು ಎಲ್ಲೆಲ್ಲಿ ಹೋಗಿರ್ತಾರೆ ಅಂತ ಹೇಳಿ. ಸೊ ಅದರ ಮೇಲೆ ನಮ್ಮ ಪೊಲೀಸರು ಹುಡುಕ್ತಾ ಇರಬೇಕಾದ್ರೆ ಈ ಸ್ವತಃ ಆರೋಪಿಗಳೇ ಬಂದು ನಮಗೆ ಶರಣಾಗ್ತಾರೆ. 5 ಜನ ಆರೋಪಿಗಳು ಆಕಾಶ್, ಪ್ರಕಾಶ್, ಮಲ್ಲಿಕಾರ್ಜುನ್, ಯಮನಪ್ಪ ಮತ್ತು ನೀಲಪ್ಪ ಅಂತ ಹೇಳಿ ಒಟ್ಟು 5 ಜನ ಆರೋಪಿಗಳು. ಈ 5 ಆರೋಪಿಗಳನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿದಾಗ ನಮಗೆ ಇನ್ನೊಂದಿಷ್ಟು ಬೇರೆ ಆಯಾಮಗಳು ಸುಳಿ ಕೂಡ ನಮಗೆ ಗೊತ್ತಿದೆ. ಆ ಪ್ರಕಾರವಾಗಿ ನಾವು ಮುಂದಿನ ತನಿಖೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ 5 ಆರೋಪಿಗಳನ್ನ ನಾವು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತೀವಿ. ಮುಂದಿನ ತನಿಖೆ ನಡೀತಾ ಇದೆ. ಈ ಮೃತನಾದಂಥ ಬಸವರಾಜ್ ಮತ್ತು ಈ ಅಪೋಸಿಟ್ ಟೀಮ್ನವರು ಈ ಸಿಕ್ಕಿರ್ತಕ್ಕಂಥ 5 ಜನ, ಈ 5 ಜನರ ಜೊತೆ ಇನ್ನೂ 2 ಜನ ಇದ್ದಾರೆ ಟೀಮ್ನವರು. ಹನುಮಂತ್ ಮಾದಾರ್ ಅಂತ ಹೇಳಿ ಮತ್ತೆ ಕೃಷ್ಣ ಕಡವಿ ಅಂತ. ಈ ಹನುಮಂತ್ ಮಾದಾರ್ ಮತ್ತೆ ಕೃಷ್ಣ ಕಡವಿ ಅನ್ನೋರಿಗೆ ಆರೋಪಿ ಬಸವರಾಜನ ಕಡೆಯವರು, ಮೃತರಾದಂಥ ಬಸವರಾಜನ ಕಡೆಯವರು ಸುಮಾರು 15 ದಿವಸದ ಕೆಳಗಡೆ ಯರಗಟ್ಟಿ ಸಂತೆ ದಿವಸ ಅವ್ರಿಗೆ ಕರ್ಕೊಂಡು ಹೋಗಿ ಹೊಡೆದಿರ್ತಾರೆ. ಸೊ ಈ ವಿಚಾರವಾಗಿ ಕೃಷ್ಣ ಕಡವಿ ಮತ್ತು ಹನುಮಂತ್ ಮಾದಾರ್ ಇವರಿಬ್ಬರು ಬಂದ್ಬಿಟ್ಟು ತಮ್ಮ ಗುಂಪಿನ ಇತರರಿಗೆ ಹೇಳಿರ್ತಾರೆ. ಸೊ ಅವಾಗಿಂದ ಈ ಗುಂಪಿನವರು ಅವನ ಮೇಲೆ ದ್ವೇಷ ಸಾಧಿಸ್ತಾ ಇರ್ತಾರೆ. ಕೊಲೆಯಾದಂಥ ದಿವಸ ಮೃತನಾದಂಥ ವ್ಯಕ್ತಿ ಈ 5 ಜನರಿಗೆ ಒಂದು ಫೋನ್ ಮಾಡಿಬಿಟ್ಟು ನನ್ನ ಗೆಳೆಯ ಇನ್ನೊಬ್ಬ ಮಲ್ಲಿಕಾರ್ಜುನ್ ಗೇಡಿ ಅಂತ ಇದ್ದಾನೆ, ಅವನ ಹುಟ್ಟುಹಬ್ಬ ಇದೆ, ಅದನ್ನು ಆಚರಣೆ ಮಾಡಲಿಕ್ಕೆ ಬನ್ನಿ ಅಂತ ಹೇಳ್ತಾನೆ. ಎಲ್ಲರೂ ಕೂಡ ಒಂದೇ ಊರು ನುಗ್ಗಾನಟ್ಟಿಯವರು ಇರ್ತಾರೆ. ಸೊ ಈ 5 ಜನ ತಮ್ಮಲ್ಲೇ ಮಾತಾಡ್ಕೊಂಡು ಇವತ್ತೇನಾದರೂ ಒಂದು ಜಗಳ ನಮ್ಮ ತಂಟೆಗೆ ಬಂದರೆ ಅವನಿಗೆ ಏನಾದರೂ ಒಂದು ಗತಿ ಕಾಣಿಸೋಣ ಅನ್ನೋದು ತಮ್ಮ ಒಳಗಡೆ ಮಾತಾಡ್ಕೊಂಡಿರ್ತಾರೆ. ಆ ಪ್ರಕಾರವಾಗಿ ಇವರು ತಮ್ಮ ಜೊತೆ ಈ ಚಾಕುವಿನಂಥ ಹರಿತವಾದ ಆಯುಧಗಳನ್ನ ತೆಗೆದುಕೊಂಡು ಕೂಡ ಹೋಗಿರ್ತಾರೆ. ಬರ್ತಡೇ ಮುಗಿಸ್ಕೊಂಡು ಇವರು ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ಈ ಕೃಷ್ಣ ಕಡಬಿ ಮತ್ತು ಹನುಮಂತ್ ಮಾದರ್ಗೆ 15 ದಿವಸದ ಕೆಳಗಡೆ ಬಸವರಾಜ ಹೊಡೆದಿರೋ ವಿಚಾರವನ್ನು ಪ್ರಸ್ತಾಪ ಮಾಡಿ ಆ ಬಗ್ಗೆ ಮಾತುಕತೆ ಮಾಡಬೇಕಾದ್ರೆ ಅದು ತಕ್ಷಣ ವಾಗ್ವಾದಕ್ಕೆ ಇಳಿದು ಮತ್ತಷ್ಟು ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಬಸವರಾಜನ ಕಡೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಮಲ್ಲಿಕಾರ್ಜುನ್, ಅವನ ಹೆಸರು ಕೂಡ ಮಲ್ಲಿಕಾರ್ಜುನ್, ಅವನು ಇವ್ರ ಮೇಲೆ ಕಲ್ಲನ್ನು ಎಸೆತಾನೆ ಪ್ರಕಾಶ್ ಅವ್ರ ಮೇಲೆ. ಸೊ ಆ ಸಂದರ್ಭದಲ್ಲಿ ಇವರು ತಮ್ಮಲ್ಲಿರ್ತಕ್ಕಂಥ ಚಾಕುವನ್ನು ತೆಗೆದುಬಿಟ್ಟು ಮೃತರಾದಂಥ ಬಸವರಾಜ ಮೇಲೆ ಪ್ರಾಣಾಂತಿಕವಾಗಿ ಹಲ್ಲೆಯನ್ನು ಮಾಡ್ತಾರೆ. ಅಲ್ಲಿಂದ ಓಡಿ ಕೂಡ ಹೋಗ್ತಾರೆ. ತದನಂತರ ಈ ವಿಕ್ಟಿಮ್ ಬಸವರಾಜನನ್ನು ಆಸ್ಪತ್ರೆಗೆ ಸಾಗಿಸ್ಬೇಕಾದ್ರೆ ಅವನು ಮೃತನಾಗ್ತಾನೆ. ಸೊ ಇಲ್ಲಿವರೆಗೂ ಇಷ್ಟು ವಿಚಾರಗಳು ನಮ್ಮ ತನಿಖೆಯಲ್ಲಿ ಕಂಡುಬಂದಿರ್ತಕ್ಕಂಥದ್ದು.
ಈ ಒಂದು ಕೊಲೆ ಪ್ರಕರಣದಲ್ಲಿ ಇವರ ಮಧ್ಯೆ ಇರತಕ್ಕಂಥ ದ್ವೇಷದ ವಿಚಾರದಲ್ಲಿ ಮತ್ತಷ್ಟು ಜನರು ಭಾಗಿಯಾಗಿರ್ತಕ್ಕಂಥ ಸಾಧ್ಯತೆ ಇರೋದು ನಮಗೆ ವಿಚಾರ ಕಂಡುಬಂದಿದೆ. ಮುಂದಿನ ತನಿಖೆಯನ್ನು ನಮ್ಮ ಪೊಲೀಸರು ಕೈಗೊಳ್ತಾ ಇದ್ದಾರೆ. ಬಸವರಾಜ್ ಅನ್ನೋನು ಮೃತನಾದಂಥವನು MSW ಸ್ಟೂಡೆಂಟ್ ಇದ್ದ. MSW ಮುಗಿಸಿದ್ದಾನೆ. ಅಷ್ಟು ಗೊತ್ತಿದ್ದು ಗೋಲ್ಡ್ ಮೆಡಲಿಸ್ಟ್ ನಮಗೆ ಇದು ಗೊತ್ತಿರಲಿಲ್ಲ. ಬಟ್ ಸ್ವಲ್ಪ ಈ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಅನ್ನುವಂಥದ್ದು ನಮಗೆ ತಿಳಿದು ಬಂದಿದೆ. ಸೊ ಹಾಗಾಗಿ ಅವನು ಗೋಲ್ಡ್ ಮೆಡಲಿಸ್ಟ್ ಇದ್ರೂ ಕೂಡ ಏನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅದನ್ನು ನಾವು ಸರ್, ಈ ಗ್ರಾಮದಲ್ಲಿ ಅಂದರೆ ಈ ಬಂಧಿತ ಮಹಿಳೆಯರನ್ನ ಚುಡಾಯಿಸೋದು ಕಾಲೇಜ್ ಹುಡುಗರನ್ನ, ಆಮೇಲೆ ಒಂದು ಡಾಬಾ ಇದೆ ಸರ್ ಕ್ರಾಸಲ್ಲಿ, ಆ ಡಾಬಾದನ್ನು ತಲೆ ಹೋಗ್ಬೇಕು ಸರ್. ಗ್ರಾಮದಲ್ಲಿ ಇವಳ ಅವಳಿ ಭಾಳ ಇದೆ ಸರ್. ಇದು ಈಗ ತಾವು ಆವಾಗಲೇ ಹೇಳ್ತಾ ಇದ್ವಿ, ಒಂದು ಪ್ರಕರಣ ಮುಂಚೆ ಒಂದು ಆಗಿತ್ತು. ಸೊ ಇದು ಎರಡನೇ ಪ್ರಕರಣ ನಮ್ಮ ಪೊಲೀಸರ ಗಮನಕ್ಕೆ ಬಂದಿರತಕ್ಕಂಥದ್ದು. ಆಮೇಲೆ ನಾವು ಕೂಡ ಅಲ್ಲಿ ವಿಸಿಟ್ ಮಾಡಿದಾಗ ಈ ಅಂಶಗಳನ್ನ ಸಾರ್ವಜನಿಕರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಆಲ್ರೆಡಿ ಈ ಗ್ಯಾಂಗ್ ಏನು ಗುಂಪು ಕಟ್ಕೊಂಡಿದ್ದಾರೆ ಇದನ್ನು ಸಂಪೂರ್ಣ ಮಟ್ಟ ಹಾಕಲಿಕ್ಕೆ ನಾವೊಂದು ಕಾರ್ಯಸೂಚನೆ ತಯಾರು ಮಾಡಿದ್ದೀವಿ. ಅದರ ಪ್ರಕಾರ ನಾವು ನಮ್ಮ ಲೋಕಲ್ ಆಫೀಸರ್ಗಳಿಗೆ ಮತ್ತು ಬೀಟ್ ಸಿಬ್ಬಂದಿಗಳಿಗೆ ಕೆಲವೊಂದು ನಿರ್ದೇಶನ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೀವಿ. ನೆಕ್ಸ್ಟ್ 15 ಡೇಸಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಎಲ್ಲ ಸೂಚನೆಗಳನ್ನ ನಮ್ಮ ಕಾರ್ಯರೂಪಕ್ಕೆ ತರ್ತಾರೆ. ಅಲ್ಲಿ ಜನ ಶಾಂತಿಯಿಂದ ಇರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಆಮೇಲೆ ತಮ್ಮ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಈ ಥರ ಪ್ರಕರಣಗಳು ಆದಾಗ ಜನರು ಬಂದ್ಬಿಟ್ಟು ಇಲ್ಲ ಮುಂಚೆಯಿಂದ ಕೂಡ ಈ ಥರ ತೊಂದರೆಗಳನ್ನ ಕೊಡ್ತಾ ಇದ್ರು ಅನ್ನೋಂಥದ್ದು ಹೇಳ್ತಾರೆ. ನಾವು ಹೇಳೋದು, ಅವರು ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ತೊಂದರೆಗಳನ್ನ ಕೊಟ್ಟಾಗಲೇ ನಮ್ಮ ಪೊಲೀಸರ ಗಮನಕ್ಕೆ ತಂದರೆ ಅಥವಾ ನಮ್ಮ ಗಮನಕ್ಕೆ ತಂದರೆ ಚಿಕ್ಕದಿದ್ದಾಗಲೇ ನಾವು ಅದನ್ನು ಚೂಟಿ ಹಾಕ್ಬೋದು. ಈ ಥರ ನಾವು ಅವ್ರನ್ನ ಅವಾಗಲೇ ಕಂಟ್ರೋಲಲ್ಲಿ ತೊಗೊಂಡ್ರೆ ಅಟ್ಲೀಸ್ಟ್ ಈ ಮರ್ಡರ್ ಕೊಲೆ ಅಂತ ಪ್ರಕರಣಗಳು ಉದ್ಭವಿಸೋದಿಲ್ಲ. ಮತ್ತೆ ಈ ಮಹಿಳೆಯರನ್ನ ಚುಡಾಯಿಸೋ ಪ್ರಕರಣ ಬೇರೆ ಆಯಾಮಗಳ ಸುಳಿವು ಸಿಕ್ಕಿದೆ. 5 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಇನ್ನು 2 ಆರೋಪಿಗಳಾದ ಹನುಮಂತ್ ಮಾದರ್, ಕೃಷ್ಣ ಕಡಬಿಗೆ ಬಲೆ ಬೀಸಿದ್ದೇವೆ ಎಂದರು. ಸಂಕಲ್ಪ ಶಿಂದೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.